ಹಾಯ್ ಫ್ರೆಂಡ್ಸ್, ಇಲ್ಲೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಇಲ್ಲಮ್ಮ, ಇದೇ ಆಧಾರ್ ಕಾರ್ಡ್ ಅದು ಯಾರ್ದದು? ಇದು ಆಧಾರ್ ಕಾರ್ಡ್ ಯಾರ್ದದು? ನಂಬರ್ ಏನದು? ಕರೆಕ್ಟ್. ತಮ್ಮ ಹೆಸರು? ಇದು ಯಾರ ಆಧಾರ್ ಕಾರ್ಡ್ ಇದು? ನಿಮ್ದಾದ್ರೆ ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಅಮ್ಮ? ಸ್ನೇಹಿತರೆ, ಈಗ ನೋಡಿದ್ರಲ್ಲ ನೀವು ಆ ವಿಡಿಯೋದಲ್ಲಿ ಅವರು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಹೆಣ್ಮಕ್ಳು ಇಬ್ಬರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಒಂದೇ ಆಧಾರ್ ಕಾರ್ಡ್ನ ಇಟ್ಕೊಂಡು, ಇವಾಗ ಕಂಡಕ್ಟ್ರ್ ಬಂದ್ಬಿಟ್ಟು ವಿಡಿಯೋ ಮಾಡಿರೋದೇನೆಂದರೆ, ಒಂದೇ ಆಧಾರ್ ಕಾರ್ಡ್ನ ಇಟ್ಕೊಂಡು ಇಬ್ಬರೂ ಪ್ರಯಾಣ ಮಾಡ್ತಾಯಿದ್ರು ಅಂತ. ಸರಿ, ಓಕೆ. ಬಟ್ ಅದನ್ನು ವಿಡಿಯೋ ಮಾಡಿ ಆ ಮಕ್ಕಳು ಯಾವ ಕಾಲೇಜು, ಏನು ಹೆಸರು, ಇವನ್ನೆಲ್ಲ ಮಾಡಬೇಕಾ? ಅವ್ರ ಮುಖ ತೋರಿಸ್ಬೇಕಾ? ಆ ಮಕ್ಕಳು ಏನೋ ಒಂದು ಮಾಡಿರ್ತವೆ. ಮಕ್ಕಳಿಗೆ ಕಾಲೇಜು ಸ್ಕೂಲು ಅಂತ ಹೇಳಿದ್ಮೇಲೆ ಏನೋ ಒಂದು ಆಗಿರ್ತವೆ, ಏನೋ ಮರ್ತು ಬಂದಿರ್ತವೆ, ಏನೋ ಬಂದಿರ್ತದೆ. ಬುದ್ಧಿವತ್ತು ಹೇಳಿ, ಇವು ಕಂಡಕ್ಟ್ರ್ ಏನು ಕೆಲಸ? ಚೆಕ್ ಮಾಡೋದು ಅವ್ರ ಕೆಲಸ. ಚೆಕ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿಲ್ವಾ, ಟಿಕೆಟ್ ಇಸ್ಕೊಳ್ಳಮ್ಮ, ಅದು ಟಿಕೆಟ್ ಇಸ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಈ ಥರ ವೀಡಿಯೋ ಮಾಡಿ ಆ ಮಕ್ಕಳೆಲ್ಲ ಬಂದ್ಬಿಟ್ಟು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಥರ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಏನಾದರೂ ಒಂದು ಅನಾಹುತ ಮಾಡ್ಕೊಂಡ್ರೆ ಯಾರ್ರೀ? ಆ ಕಂಡಕ್ಟ್ರ್ ಬುದ್ಧಿ ಇಲ್ವಾ ಅವನಿಗೆ? ಏನಕ್ಕೆ ಅಲ್ಲ, ಆ ಥರ ವೀಡಿಯೋ ಮಾಡಿಬಿಡ್ಬೇಕನ್ರಿ ರೀ. ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಬೇಕು, ಗೊತ್ತಾಗಲ್ವ ನಿಮಗೆ ರೀ? ನಿಮ್ದೇನು ರೀ ಕೆಲಸ? ಚೆಕ್ ಮಾಡೋದು ನಿಮ್ಮ ಕೆಲಸ. ಚೆಕ್ ಮಾಡಿ ಕರೆಕ್ಟಾಗಿಲ್ವಾ, ಟಿಕೆಟ್ ಇಸ್ಕೊಳಮ್ಮ, ಏನಕ್ಕಮ್ಮ ಒಂದರಲ್ಲೇ ಬರ್ತಾರೆ ಅಂತ ಮಾಡಿರಿ. ಅದನ್ನು ಬಿಟ್ಬಿಟ್ಟು ವೀಡಿಯೋ ಮಾಡಿ ಯಾವ ಕಾಲೇಜು, ಯಾವ ಎಲ್ಲಿಂದ ಬಂದ್ರಿ, ನಿಮ್ಮ ಹೆಸ್ರೇನು, ಏನಾದರೂ ಪ್ರಾಬ್ಲಮ್ ಆದರೆ ಯಾರ್ರೀ ಬರ್ತಾರೆ? ಏನಕ್ಕೆ ರೀ ಆ ಥರ ಎಲ್ಲ ವೀಡಿಯೋ ಮಾಡ್ತಾರೆ? ಕಾಲೇಜ್ ಹುಡುಗಿರ್ತಾವೆ. ಹೆಣ್ಮಕ್ಳು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಇರ್ತಾರೆ, ಯೋಚನೆ ಮಾಡ್ಬೇಕ್ರಿ. ಯಾವನು ವೀಡಿಯೋ ಮಾಡ್ದವನು ಕಂಡಕ್ಟ್ರು ಫಸ್ಟ್ ಅದನ್ನು ಡಿಲೀಟ್ ಮಾಡ. ಪಾಪ ಅವ್ರ ಮುಖ ನೋಡಿ ಹೆಂಗಿದೆ ಆ ಮಕ್ಕಳು. ಏನೋ ದೇಶ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋ ಅನ್ನೋ ಥರ ವೀಡಿಯೋ ಮಾಡಿದ್ಯಾ ನೀನು? ಥೂ, ತರಿದ್ರು ನನ್ನ ಮಕ್ಕಳು.